ಅಗಸ್ತ್ಯನಿಗೆ ವಿವಾಹ ನೆರವೇರಲಿದೆ. ಕಾಡು ನೋಡೋದಕ್ಕೆ ಸುಂದರವಾಗಿರುತ್ತೆ. ಕೌತುಕಗಳ ಗೂಡಾಗಿರೋದ್ರಿಂದಾನೇ ದೂರದಿಂದ ನೋಡೋರಿಗೆ ವಿಸ್ಮಯ ಅನ್ಸೋದು. ಹತ್ರ ಹೋಗಿ ಅದ್ರ ಜೊತೆಗಿದ್ದಾಗಲೇ ಗೊತ್ತಾಗೋದು ಎಷ್ಟು ಅಪಾಯ ಅಂತ. ಶಾಸ್ತ್ರಿಗಳೇ, ಈ ಅಚಾತುರ್ಯ ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಕಾಡಿನ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಈ ಮದುವೆ ಬನಶಂಕರಮ್ಮ ಕೊಟ್ಟ ಮಾತು. ಆ ಮಾತನ್ನೇ ನೀವು ಮುರಿತಿದ್ದೀರಾ ಅಂದ್ರೆ? ಕಾಡಿನಲ್ಲಿರೋ ಬನಶಂಕರಮ್ಮನು ಶಾಂತವಾಗೇ ಇರ್ತಾಳೆ. ಆದ್ರೆ ಅವಳ ಮಾತಿಗೆ ವಿರೋಧ ಆಯ್ತೋ, ಅವಳ ನಿಶ್ಶಬ್ದತೆಯ ನಿಟ್ಟುಸಿರೇ ಸಾಕು ನಮ್ ಸಂಹಾರ ಆಗಕ್ಕೆ. ಇದು ಹೇಗಾಗಿದೆ ಅಂತ ಅಮ್ಮಂಗೂ ಗೊತ್ತಿಲ್ಲ. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋಕೆ ಇದು ಸಣ್ಣ ತಪ್ಪಲ್ಲ. ಅದೂ ಅಲ್ಲದೆ ಆ ನಾಸ್ತಿಕನ ಹೆಸರು ಹೇಳೋದೇ ಪಾಪ ಅಂದ್ಕೊಂಡಿರೋ ನಾವು. ಅಂಥವನ್ನ ಬನಶಂಕರಮ್ಮನ ಮಗಳು ಅಂತ ಕರೆಸ್ಕೊಳ್ಳೋ ಭಕ್ತಿ ಹೆಸರು ಜೊತೆ ಗಂಟು ಹಾಕಿದ್ರೆ ಸಾಕು ಅವಳು ನರಕ ಅನುಭವಿಸೋಕೆ. ಶಾಸ್ತ್ರಿಗಳೇ, ತಪ್ಪಾಗಿದೆ. ಅದ್ ಹೇಗಾಯ್ತು ಅಂತ ನಾನು ತಿಳ್ಕೊತೀನಿ. ನಿಮಗ್ ಗೊತ್ತಿಲ್ಲದೆ ಈ ತಪ್ಪು ನಡೆದು ಹೋಗಿದೆ ಅಂದ್ರೆ ಇದನ್ನ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ನೋಡಿ, ಆ ಅಗಸ್ತ್ಯನ ನಮ್ಮನೆ ಮಾತ್ರ ಅಲ್ಲ, ಇಡೀ ಊರಿಗೂರೇ ದ್ವೇಷ ಮಾಡುತ್ತೆ. ಅಂಥದ್ರಲ್ಲಿ ನಮ್ಮನೆ ಮಗಳ ಜೊತೆ ಅಂತವನ ಹೆಸರು ಹೇಗೆ ಬರೋ ಸಾಧ್ಯ? ಚಿಕ್ಕಪ್ಪ, ಒಂದು ಇದನ್ನ ಯಾರು ಮಾಡಿದಾರ ಅಂತ ಗೊತ್ತಾಗ್ಬೇಕು. ಇಲ್ಲ ಅಂತಂದ್ರೆ ನಿಶ್ಚಿತಾರ್ಥ ಮುಂದುವರಿಯೋದು ಬೇಡ. ನನಗೆ ನಿಮ್ಮ ಮೌನ ಉತ್ತರ ಹೇಳ್ತಿಲ್ಲ. ಇದನ್ನ ಯಾರು ಮಾಡಿದ್ದು ಅಂತ ಈಗಲೇ ಗೊತ್ತಾಗ್ಬೇಕು. ಶಾಸ್ತ್ರಿಗಳೇ, ಎಲ್ಲೋ ಏನೋ ತಪ್ಪಾಗಿದೆ ಅಂತ ನಮ್ಮ ಅತ್ತಿಗೆ ಕೇಳ್ಕೊತಾ ಇದ್ರು, ನೀವು ಈ ತರ ಹಠ ಮಾಡ್ತಿದ್ದೀರಲ್ಲ, ತಪ್ಪಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ಇದು ಹಠ ಅಲ್ಲ.